ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ ಈ ರೀತಿ ಗೆಲ್ಲುತ್ತೆ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ಆಗ ನಿಮಗೂ ಕೊಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವರ ಜನರೇ, ದೇವರು ಈ ದಿನದಲ್ಲಿ ವಾಕ್ಯದ ಮೂಲಕ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ನಾವು ಬೇರೆಯವರಿಗೆ ನಾವು ತೀರ್ಪು ಮಾಡಬಾರ್ದು. ಅವ್ರು ಈ ರೀತಿಯಾಗಿ ಮಾಡ್ತಾ ಇದ್ರು, ಅವ್ರು ಈ ರೀತಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಂಬುದಾಗಿ ನಾವು ತೀರ್ಪು ಮಾಡಬಾರ್ದು. ನಾವು ಒಬ್ಬರನ್ನು ಕ್ಷಮಿಸುತ್ತಾ ನಾವು ನಡೆಯಬೇಕು. ನಾವು ಒಬ್ಬರಿಗೆ ಕೊಡುವಂತ ಮನಸ್ಸಲ್ಲಿ ಇರುವಾಗ ಆಗ ದೇವರು ಕೂಡ ನಮಗೆ ಒದಗಿಸಿ ಕೊಟ್ಟು ನಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ದೇವರು ವಾಕ್ಯದ ಮೂಲಕ ಮಾತನಾಡುತ್ತಿದ್ದಾರೆ, ಕೊಡಿರಿ ಆಗ ನಿಮಗೂ ಕೊಡುವರು ಎಂಬುದಾಗಿ. ಸೊ ನಾವು ಒಬ್ಬರಿಗೆ ಸಹಾಯ ಮಾಡುವಂತ ಮನಸ್ಸಲ್ಲಿ ನಾವು ಬಾಳೋಣ. ಒಬ್ಬರಿಗೆ ಕೆಟ್ಟದನ್ನು ಬಯಸೋದು ನಾವು ಬೇಡ. ಸೊ ನಾವು ಒಬ್ಬರಿಗೆ ಒಂದು ಸಹಾಯ, ಒಂದು ಒಳ್ಳೆಯದನ್ನು ಮಾಡುವಂತೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡುತ್ತಾ ನಾವು ಜೀವನವನ್ನು ಸಾಗಿಸೋಣ. ಈ ವಾಕ್ಯದ ಪ್ರಕಾರ ನಡೆದುಕೊಳ್ಳಿರಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.